ಆರಂಭದಲ್ಲಿ ಒಂದು ಆಘಾತಕಾರಿ ಸುದ್ದಿನ ಹೇಳಬೇಕು. ನಿಜಕ್ಕೂ ಈ ಸುದ್ದಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಯಾಕಂದರೆ ಈ MBA ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡಲಾಯ್ತಲ್ಲ, ಆ ಹತ್ಯೆ ಮಾಡಿದ ಎಷ್ಟು ರೂಪಾಯಿಗೆ? 2,000 ರೂಪಾಯಿಗೆ. ಅಂದರೆ ಬೆಂಗಳೂರಿನಲ್ಲಿ 2,000 ರೂಪಾಯಿ ಇಸ್ಕೊಂಡು ಕೂಡ ಕೊಲೆ ಮಾಡುವಂಥವ್ರು ಇದ್ದಾರೆ. ಅಂದರೆ ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಬೋದು ರೀ, ಅಂಥ ಒಂದು ಸ್ಥಿತಿ ಇದೆ. ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ಬೋದು. ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಕೇವಲ 2,000 ರೂಪಾಯಿಗೆ 2,000 ರೂಪಾಯಿಗೆ ಒಂದು ಹುಡುಗಿಯ ಹತ್ಯೆ ಆಗುತ್ತೆ ಅಂತಂತಂದರೆ ಯಾವ ಧೈರ್ಯದ ಮೇಲೆ ಮಕ್ಕಳುಗಳನ್ನು ಹೊರಗಡೆ ಕಳಿಸ್ಬೇಕು ಹೇಳಿ ನಾವು? ಭಾಳ ಬೇಜಾರಾಗುತ್ತೆ ಈ ಸಂಗತಿ ನನಗೆ ಹೇಳಿದಂಥ ಸಂದರ್ಭದಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾತಾಡ್ತೀನಿ. BBA ವಿದ್ಯಾರ್ಥಿನಿ ಆಕೆ ಸಾವನ್ನಪ್ಪಿದ್ಲು ಅಂದರೆ ಆಕೆಯನ್ನು ಕೊಲೆ ಮಾಡಲಾಗಿತ್ತು. ಎಷ್ಟು ರೂಪಾಯಿಗೆ? ಪೊಲೀಸರಿಂದ ಈಗ ಮಾಹಿತಿ ಸಿಕ್ಕಿದೆ, ಕೇವಲ 2,000 ರೂಪಾಯಿಗೆ. 2,000 ರೂಪಾಯಿಗೆ ಆ ಪ್ರಬುದ್ಧ ಅನ್ನುವಂಥ ಹುಡುಗಿನ ಕೊಲೆ ಮಾಡಲಾಗಿತ್ತು ನೋಡಿ. 2,000 ರೂಪಾಯಿಗೆ ಇಲ್ಲಿಗೆ ಬಂದಿದೆ ನಮ್ಮ ಸ್ಥಿತಿ. ಪ್ರಬುದ್ಧಳ ತಮ್ಮನ ಸ್ನೇಹಿತನೇ ಜೀವ ತೆಗೆದ 2,000 ರೂಪಾಯಿಗೋಸ್ಕರ ಅಪ್ರಾಪ್ತ ಮಾಡಿದಂಥ ಕೊಲೆ. ಏನು ನಡೀತಾ ಇದೆ ಸಮಾಜದಲ್ಲಿ? ಆಟ ಆಡುವಂಥ ಸಂದರ್ಭದಲ್ಲಿ ಸ್ನೇಹಿತನ ಕನ್ನಡಕ ಮುರಿದು ಬಿಟ್ಟಿದ್ದಂತೆ. ಕನ್ನಡಕ ರೆಡಿ ಮಾಡಿಸ್ಲಿಕ್ಕೆ ಪ್ರಬುದ್ಧ ಪರ್ಸ್ನಿಂದ ಹಣ ಕದ್ದಿದ್ದು ಗೊತ್ತಾಗಿ ಹಣವನ್ನು ವಾಪಸ್ ಕೇಳಿದ್ಲು ಪ್ರಬುದ್ಧ. ಆ 2,000 ರೂಪಾಯಿ ಪ್ರಬುದ್ಧಳ ಜೀವವನ್ನೇ ತೆಗೆದು ಬಿಡ್ತು. ಇದು ಸಂಗತಿ. ಅಂದರೆ ನಾವು ಎಲ್ಲೋ ಒಂದು ಕಡೆಗೆ ಈ ಮಕ್ಕಳುಗಳನ್ನು ಬೆಳೆಸ್ತಿರುವಂಥ ರೀತಿ ಹೇಗೆ? ಏನಿದು ಕಥೆ ಇದು? ಆಶ್ಚರ್ಯ ಆಗಿಬಿಡುತ್ತೆ ಇವನ್ನೆಲ್ಲ ಕೇಳಿದಂಥ ಸಂದರ್ಭದಲ್ಲಿ. ಭಯ ಬಂದುಬಿಡುತ್ತೆ. ಏನಪ್ಪ ಇದು? ಏನು ಕಥೆ ಇದು? ಸಣ್ಣ ಪುಟ್ಟ ಸಂಗತಿಗಳಿಗೋಸ್ಕರ ಕೊಲೆಗಳಾಗ್ತವೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಎಲ್ಲಿಗೆ ಬಂದಿದೆ ಸಮಾಜದ ಸ್ಥಿತಿ ಅಂತ. ಪ್ರಬುದ್ಧಳ ತಮ್ಮನ ಸ್ನೇಹಿತನೇ 2,000 ರೂಪಾಯಿಗೋಸ್ಕರ ಯಾವುದೋ ಕನ್ನಡಕ ಮುರಿತು ಅಂತ, ಅದರಿಂದ ಪರ್ಸಲ್ಲಿ ದುಡ್ಡೆತ್ತಿದ್ದ ಅಂತ. ಮೇ 15ನೇ ತಾರೀಕು ಪ್ರಬುದ್ಧ ಹುಡುಗನನ್ನು ಮನೆ ಕರೆದಿದ್ಲು. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದ, ತಪ್ಪಾಯಿತು ಅಂತ. ಏನೇನೋ ಸಂಗತಿಗಳಿವೆ ಇಲ್ಲಿ, ಏನೇನೋ ಸಂಗತಿಗಳು. ಆ 2,000 ರೂಪಾಯಿಯಿಂದಲೇ ಆಕೆ ಜೀವ ಹೊರಟೋಯ್ತು. ಆಕೆಯ ಹಳೆಯ ಗುರುತು ಮೇಲೇ ಚಾಕುವಿನಿಂದ ಅವನು ತಿವಿದಿದ್ದ. ತನ್ನ ಪೋಷಕರಿಗೆ ಹೇಳ್ತಾಳೆ ಅಂತ ಕೊಲೆ ಮಾಡಿದ್ದ. ಇದು ಸಂಗತಿ. ಅಂತೂ ಇಂತೂ ಒಬ್ಬ ಅಪ್ರಾಪ್ತನಿಂದ ಒಂದು ಹುಡುಗಿಯ ಕೊಲೆ ಆಯಿತು. ಒಬ್ಬ ಅಪ್ರಾಪ್ತ 2,000 ರೂಪಾಯಿಗೆ. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ, ಈ ಮಕ್ಕಳನ್ನು ನಾವು ಬೆಳೆಸ್ತಿರುವಂಥ ರೀತಿ, ಅವ್ರಿಗೆ ಕಲಿಸ್ತಿರುವಂಥ ಪಾಠಗಳು ಭಯ ಆಗುತ್ತೆ ನಿಜಕ್ಕೂ. ಈ ಹಿಂದೆ ನಮ್ಮಕ್ಕ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ಲು ಅಂತ ಇವರು ತಮ್ಮ ಹೇಳಿದ್ದಂತೆ, ಅದನ್ನೇ ಅವನು ಅಡ್ವಾಂಟೇಜ್ ತಗೊಂಡ ಈಕೆನ ಕೊಲೆ ಮಾಡಿಬಿಟ್ಟ. ಟೆರೇಸ್ ಮೇಲಿಂದ ಎಸ್ಕೇಪ್ ಆಗಿದ್ದ. ಮನೆಗೆ ಬರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮನೆಗಳಿಂದ ಹಾರಿ ಬಂದಿದ್ದ. ಆದರೆ ಮನೆಯ ಬಳಿಯ CCTVನಲ್ಲೂ ಕೂಡ ಯಾವುದೇ ದೃಶ್ಯ ಸಿಕ್ಕಿಲ್ಲ. ಆದರೆ ದೂರದ CCTV ಕ್ಯಾಮ್ರಾಗಳಲ್ಲಿ ಅವನ ದೃಶ್ಯಗಳು ಸಿಕ್ಕಿವೆ. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಏನಿದು ಕಥೆ ಇದು? ಯಾಕೋ ಇಂಥವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಭಯ ಬಂದುಬಿಡುತ್ತೆ, ಏನಪ್ಪ ಇದು ಅಂತ. ಈ ಅಪ್ರಾಪ್ತ ಬಾಲಕ ಒಬ್ಬ ಒಂದು ಹುಡುಗಿನ ಕೊಲ್ತಾನೆ ಅಂತಂತಂದರೆ, ಮನೆಗಳಿಂದ ಮನೆಗಳ ಮೇಲೆ ಹಾರಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಅಂತಂದರೆ, ಯಾವುದೋ ಆಕೆಯ ತಮ್ಮ ಹೇಳಿದಂಥ ಸಂಗತಿನೇ ಅದನ್ನು ನಿಜ ಮಾಡಿಸಿ ತೋರಿಸ್ಬಿಡ್ತಾನೆ, ಆಕೆನ ಕೊಲೆ ಮಾಡಿ ಓಡೋಗ್ತಾನೆ ಅಂತಂದರೆ ಏನಿದು ಅರ್ಥ ಇದು ರಾಜಪ್ಪ? ಏನಿದು ಕೇಸಿದು? ರಂಗನಾಥ್, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇ 15ರಂದು ಪ್ರಬುದ್ಧ ಕೊಲೆ ಆಗತ್ತೆ. ಪ್ರಾರಂಭಿಕವಾಗಿ ಇದು ಆತ್ಮಹತ್ಯೆ ಅನ್ನುವಂಥದ್ದು ಕೂಡ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂತಂದ್ರೆ ಈ ಹಿಂದೆ ಕೂಡ ಪ್ರಬುದ್ಧ ಹಲವು ಬಾರಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದು, ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಡೆತ್ ನೋಟ್ ಅನ್ನ ಬರೆದು ಆಕೆ ಇಟ್ಕೊಂಡಿದ್ಲು. ಬಹುಶಃ ಇದು ಕೂಡ ಅದೇ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂತಹ ಒಂದು ಶಂಕೆಯನ್ನ ಮೊದಲಿಗೆ ಪೊಲೀಸರು ಹೊಂದಿದ್ರು. ಅದಾದ ನಂತರದಲ್ಲಿ ಸದ್ಯಕ್ಕೆ ಪ್ರಬುದ್ಧ ಅದು
ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಕೊಲೆ ಅಂತ ಕನ್ಫರ್ಮ್ ಆದ್ಮೇಲೂ ಕೂಡ ಪೊಲೀಸರಿಗೆ ಕೊಲೆಗಾರ ಯಾರು ಅನ್ನುವಂತಹ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಆ ನಂತರದಲ್ಲಿ ಎಲ್ಲೋ ಮನೆಯಿಂದ ತುಂಬಾನೇ ದೂರ ಇರುವಂತಹ ಜಾಗದಲ್ಲಿ ಒಂದು CCTV ದೃಶ್ಯದಲ್ಲಿ ಈತ ಅಪ್ರಾಪ್ತ ಓಡಾಡ್ತಿರುವಂತಹ ಚಹರೆ ಕಾಣಿಸುತ್ತೆ. ಅದನ್ನ ವಶಕ್ಕೆ ಪಡೆದುಕೊಂಡು ಆ ಬಾಲಕನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಇಡೀ ಕೊಲೆ ಪ್ರಕರಣದ ಒಂದು ಸಂಗತಿ ಬಯಲಾಗಿರುವಂತದ್ದು. ಅಂದ್ರೆ ಅಪ್ರಾಪ್ತ ಬಾಲಕ ಒಮ್ಮೆ ಆಟ ಆಡಬೇಕಾದಂತಹ ಸಂದರ್ಭದಲ್ಲಿ ತನ್ನ ಸ್ನೇಹಿತನ ಕನ್ನಡಕ ಮುರಿದೋಗತ್ತೆ. ಅದನ್ನ ರಿಪೇರಿ ಮಾಡಿಕೊಡುವಂತೆ ಆತನ ಸ್ನೇಹಿತ ಆತನಿಗೆ ಬೆನ್ನು ಬೀಳ್ತಾನೆ. ಹಾಗಾಗಿ ಮನೆಯಲ್ಲಿ ಹಣ ಕೇಳೋದಕ್ಕೆ ಸಾಧ್ಯ ಇಲ್ಲದಂತಹ ಸಂದರ್ಭದಲ್ಲಿ ಪ್ರಬುದ್ಧ ಮನೆಗೆ ಬಂದು ಆಕೆಯ ಪರ್ಸಿಂದ ಹಣವನ್ನ ತೆಗೆದುಕೊಂಡು ಹೋಗ್ತಾನೆ. ಅಂದ್ರೆ ಪ್ರಬುದ್ಧ ಮನೆ ಈತನಿಗೆ ಏನು ಹೊಸದೇನಲ್ಲ, ಯಾಕಂದ್ರೆ ಪ್ರಬುದ್ಧ ತಮ್ಮನ ಸ್ನೇಹಿತ ಆಗಿರುವಂತಹ ಕಾರಣದಿಂದಾಗಿ ಹಲವು ಬಾರಿ ಬಂದು ಹೋಗಿರ್ತಾನೆ. ಹಾಗಾಗಿ ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಪ್ರಬುದ್ಧ ಈ ಹಣವನ್ನ ಕೇಳೋದಕ್ಕೆ ಅಂತಾನೆ ಹಿಂಬದಿ ಅಂದ್ರೆ ಮೇನ್ ಡೋರ್ ಇಂದ ಬರಬೇಡ, ಹಿಂದೆಯಿಂದ ಬಾ ಅಂತ ಹೇಳಿ ಸ್ವತಃ ಪ್ರಬುದ್ಧನೇ ಸೂಚನೆ ಕೊಡ್ತಾಳೆ. ಅದೇ ಒಂದು ನಿಟ್ಟಿನಲ್ಲಿ ಆ ಬಾಲಕ ಬಂದು ಮನೆಗೆ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ತಂದೆಗೆ ತಾಯಿಗೆ ಹೇಳ್ತೀನಿ ಅಂತ ಹೇಳಿ ಪ್ರಬುದ್ಧ ಯಾವಾಗ ಹೇಳ್ತಾಳೆ. ಈ ಸಂದರ್ಭದಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈ ವೇಳೆಯಲ್ಲಿ ಪ್ರಬುದ್ಧ ಆಯತಪ್ಪಿ ಕೆಳಗಡೆ ಬೀಳ್ತಾಳೆ. ಹಾಗಾಗಿ ಪ್ರಜ್ಞೆ ಕೂಡ ಆಕೆದು ತಪ್ಪಿರುತ್ತೆ. ಹಾಗಾಗಿ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂತಹ ಬಾಲಕ ಏನು ಆಕೆಯ ಕೈ ಮೇಲೆ ಈ ಹಿಂದೆ ಆತ್ಮಹತ್ಯೆಗೆ ಯತ್ನ ಮಾಡಿದಂತಹ ಒಂದಿಷ್ಟು ಗುರುತುಗಳಿರುತ್ತೆ. ಹಾಗಾಗಿ ಅದೇ ಗುರುತನ್ನ ಟಾರ್ಗೆಟ್ ಅನ್ನ ಮಾಡಿಕೊಂಡು ಅವರದೇ ಮನೆಯಲ್ಲಿ ಇದ್ದಂತಹ ಚಾಕುವನ್ನ ತೆಗೆದುಕೊಂಡು ಕೈಯನ್ನೇ ಕಟ್ ಮಾಡಿರುವಂತದ್ದು. ಹಾಗಾಗಿ ರಚಪ ಇಲ್ಲಿ ಕೆಲವೊಂದು ಗೊಂದಲಗಳಿವೆ. ನೀವು ಹೇಳ್ತಾ ಇದ್ದೀರಿ ಆ ಹುಡುಗನನ್ನ ಆಕೆ ಹಿಂಬದಿಯ ಡೋರಿಂದ ಬಾ ಅಂತ ಕರೆದ್ಲು ಅಂತ. ಇದೇನ್ ಕಥೆ ಇದು? ಯಾಕೆ ಕರೆದ್ಲು ಆಕೆ ಆ ತರ? ರಂಗನಾಥ್, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾವ ಕಾರಣಕ್ಕಾಗಿ ಆಕೆ ಬಂದು ಅಂತ ಹೇಳಿ. ಅದರ ಜೊತೆಗೆ ಪ್ರಬುದ್ಧ ಮೊಬೈಲ್ ಕೂಡ ಕಾಣೆಯಾಗಿದೆ ಅಂತ ಹೇಳಿ ಆಕೆಯ ತಾಯಿ ಕೂಡ ಆರೋಪ ಮಾಡ್ತಾ ಇದ್ರು. ಹಾಗಾಗಿ ಆ ಫೋನ್ ಎಲ್ಲಿ ಹೋಯ್ತು ಅಂದ್ರೆ ಪೊಲೀಸರ ತನಿಖೆಯಲ್ಲಿ ಆ ಬಾಲಕ ಕೂಡ ತೆಗೆದುಕೊಂಡು ಹೋಗಿಲ್ಲ ಫೋನ್ ಅನ್ನುವಂಥದ್ದು ಗೊತ್ತಾಗಿದೆ. ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದಂತ ಸಂಗತಿ ಏನಂದ್ರೆ ಆ ಅಪ್ರಾಪ್ತ ಬಾಲಕನಿಗೆ ಕೊಲೆಗಿಂತ 2,000 ರೂಪಾಯಿ ಕದ್ದಿರುವಂತಹ ವಿಚಾರ ತಂದೆ ತಾಯಿಗೆ ಹೇಳ್ಬಿಟ್ರೆ ಎಲ್ಲಿ ನನಗೆ ಬೈತಾರೆ ಅನ್ನುವಂತ ವಿಚಾರನೇ ದೊಡ್ಡದಾಯ್ತಲ್ಲ. ಬಹುಶಃ ಇದನ್ನ ಯೋಚನೆ ಮಾಡಬೇಕಾಗತ್ತೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.